श्रीगुरुभ्यो नमः। कान्ताय कल्याणगुणैकधाम्ने नबद्योनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸಮಧ್ವವಿಜಯ ದಶಮಸರ್ಗದ 25ನೇ ಶ್ಲೋಕ. ಪಾರಾಶರ್ಯಃ ಪರತತ್ವಪ್ರಸಿದ್ಧ್ಯೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾದೇನಂ ಧನ್ಯಂ ಭುವನೆ ಮನ್ಯಮಾನಃ. ಪಾರಾಶರ್ಯಃ ಪರತತ್ವಪ್ರಸಿದ್ಧ್ಯೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೆ ಮನ್ಯಮಾನಃ. ಏವಂ ಅಷ್ಟಶಿಲಾರೂಪ ಪ್ರತಿಮಾದಾನಾಂತರಂ ಅಂದರೆ ವೇದವ್ಯಾಸ ದೇವರು ಹಿಂದೆ ನೋಡಿದಂತೆ ಶ್ರೀಮನ್ ಮಧ್ವಾಚಾರ್ಯರಿಗೆ 8 ಶಿಲೆಗಳನ್ನು ಕೊಟ್ಟರು. ಅದನ್ನೇ ವ್ಯಾಸಮುಷ್ಟಿ ಅಂತ ಕರಿತೀವಿ. ಅದು ಕೊಟ್ಟ ಬಳಿಕ ಪರಾಶರ ಋಷಿಗಳ ಮಗನಾಗಿ ಅವತಾರ ಮಾಡಿದ ಪರಮಾತ್ಮ ಶ್ರೀ ವೇದವ್ಯಾಸರು ಪರತತ್ವ ಪ್ರಸಿದ್ಧಿಯೈ, ಪರಮಾತ್ಮನ ತತ್ವ ಅದು ಚೆನ್ನಾಗಿ ಪ್ರಕಾಶವಾಗಿರಬೇಕು. ಸಜ್ಜನರ ಹೃದಯದಲ್ಲಿ ಪರಮಾತ್ಮನ ತತ್ವಜ್ಞಾನ ಚೆನ್ನಾಗಿರಬೇಕು. ಅದೇ ಮುಕ್ತಿಯೋಗ್ಯರಿಗೆ ಅದೇ ದೊಡ್ಡ ಸಂಪತ್ತು. ಭಗವತ್ ಸ್ವರೂಪ ಜ್ಞಾನಾರ್ಥಂ, ಆ ಪರಮಾತ್ಮನ ಸ್ವರೂಪ ಜ್ಞಾನ ಆಗಬೇಕು. ಅದಕ್ಕಾಗಿ ಏನ್ ಮಾಡಿದರು ವೇದವ್ಯಾಸರು? ಭಾರತಸ್ಯ ಪರಮಂ ತಾತ್ಪರ್ಯಾರ್ಥಂ, ಮಹಾಭಾರತಕ್ಕೆ ಅದರ ಅಭಿಪ್ರಾಯವನ್ನ ಪ್ರಕಟ ಮಾಡತಕ್ಕ ತಾತ್ಪರ್ಯ ರೂಪವಾದ ಒಂದು ಗ್ರಂಥವನ್ನ ವ್ಯಕ್ತಂ ಅಂದ್ರೆ ಸ್ಪಷ್ಟಂ ಯಥಾ ಭವತಿ ತಥಾ ವಕ್ತುಂ, ಅದು ಸೀಕ್ರೆಟ್ ಎಲ್ಲ ಏನಿರಬಾರ್ದು, ಸ್ಪಷ್ಟವಾಗಿ ಹೇಳಬೇಕು. ಮಹಾಭಾರತದ ನಿಜವಾದ ಅರ್ಥವನ್ನ ಸ್ಪಷ್ಟವಾಗಿ ಹೇಳಬೇಕು. ಅದಕ್ಕಾಗಿ ಏನಂ ಶ್ರೀಮನ್ ಮಧ್ವಾಚಾರ್ಯರನ್ನು ನಿಯುನಕ್ತಿ ಸ್ಮ, ಆಯೋಜನೆ ಮಾಡಿದರು. ಹಾಗೆ ಅಂತ ಅಂದ್ರೆ ನಾವೇನು ಈಗ ನೋಡಿದೀವಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೆ ಅಂತ, ಆ ಗ್ರಂಥವನ್ನ ಶ್ರೀಮದ್ ಆಚಾರ್ಯರು ಯಾಕೆ ರಚನೆ ಮಾಡಿದರು ಅಂದ್ರೆ ಇದೇ ವೇದವ್ಯಾಸರ ಆಜ್ಞೆ. ಮಹಾಭಾರತದ ಸರಿಯಾದ ತತ್ವಜ್ಞಾನ ಮುಕ್ತಿಯೋಗ್ಯರಾದ ಎಲ್ಲ ಜೀವರಿಗೂ ಕೂಡ ಬೇಕು, ಅತ್ಯವಶ್ಯಕ ಅದು. ಅದರಿಂದ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇಲ್ಲದೆ ಹೋಗ್ಬಿಟ್ರೆ ಯಾವ ಪುರಾಣಗಳನ್ನು ಮಹಾಭಾರತವನ್ನು ಅರ್ಥ ಮಾಡಿಸಿಕೊಳ್ಳೋದು ಕಷ್ಟ ಇದೆ. ಅಂತ ಮಹಾ ಅನುಗ್ರಹ ಮಾಡಿ ವೇದವ್ಯಾಸ ದೇವರು ಮಧ್ವಾಚಾರ್ಯರ ಮೂಲಕ ಆ ಮಹಾಭಾರತಕ್ಕೆ ತಾತ್ಪರ್ಯವನ್ನು ರಚನೆ ಮಾಡು ಅಂತ ಆಜ್ಞೆ ಮಾಡಿದರು. ಆಚಾರ್ಯರು ಕೂಡ ನಾವೇನೀಗ ಓದ್ತಾ ಇರ್ತೀವಿ 32 ಅಧ್ಯಾಯ ಅಂತ ಅದ್ಭುತವಾದ ಆ ಗ್ರಂಥವನ್ನು ಮಾಡಿದ್ರು ನೋಡಿ. ಅದಕ್ಕೆ ಭಗವತ್ ಕಾರ್ಯ ಸಾಧಕ ಅಂತ ಆಚಾರ್ಯರಿಗೆ ಒಂದು ಹೆಸರು. ಪರಮಾತ್ಮನ ಕಾರ್ಯವನ್ನ ಚೆನ್ನಾಗಿ ಸಾಧನೆ ಮಾಡ್ತಾರೆ, ಮುಕ್ತಿಯೋಗ್ಯರಿಗೆ ಬೇಕು. ಹಾಗೆಂದ್ರೆ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿ ವೇದವ್ಯಾಸರ ದಯೆಯಿಂದ ನಮಗೆ ಅದನ್ನು ಅನುಗ್ರಹ ಮಾಡಿದರು ಹಾಗೆ ಅಂತ. ಇನ್ನು 26ನೇ ಶ್ಲೋಕ. ತೀರ್ಥೇಷು ತೀರ್ಥೇಷು ಚ ಸೌಖ್ಯತೀರ್ಥಃ ಕ್ಷೇತ್ರೇಷು ಚ ಕ್ಷೇತ್ರವಿದಾಂ ವರಿಷ್ಠಃ ಗೋವಿಂದಮಾವಂದ್ಯ ಸಹಾನುಭೋಗಾತ್ ಗಂಗಾಂ ಪುನಸ್ತುಂಗತರಂಗಮಾಲಾಂ. ತೀರ್ಥೇಷು ತೀರ್ಥೇಷು ಚ ಸೌಖ್ಯತೀರ್ಥಃ ಕ್ಷೇತ್ರೇಷು ಚ ಕ್ಷೇತ್ರವಿದಾಂ ವರಿಷ್ಠಃ ಗೋವಿಂದಂ ಆವಂದ್ಯ ಸಹಾನುಗಃ ಅಗಾತ್ ಗಂಗಾಂ ಪುನಃ ತುಂಗತರಂಗಮಾಲಾಂ. ಏವಂ ಆಜ್ಞಪ್ತಃ, ಈ ರೀತಿಯಾಗಿ ಆಜ್ಞಾಪಿಸಲ್ಪಟ್ಟ ಸೌಖ್ಯತೀರ್ಥ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪುನಃ ಆಗಮನ ಸಮಯೇ, ಮತ್ತೆ ವಾಪಸ್ ಬರುವಾಗ, ಅಂದ್ರೆ ಮೊದಲನೇ ಬಾರಿ ಹೋದಾಗ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡು ಅಂತ ಹೇಳಿ ಬಂದರು. 2ನೇ ಬಾರಿ ಬಂದಾಗ ಮಹಾಭಾರತಕ್ಕೆ ಒಂದು ತಾತ್ಪರ್ಯವನ್ನ ರಚನೆ ಮಾಡು ಅಂತ ಹೇಳಿದಾಗ ಆಚಾರ್ಯರು ವಾಪಸ್ ಬರ್ತಾರೆ. ಮತ್ತೆ ದಕ್ಷಿಣ ಬದರಿಗೆ ಬರ್ತಾರೆ. ಬರುವಾಗ ತೀರ್ಥೇಶು ತೀರ್ಥೇಶು, ಯಾವ್ಯಾವ್ದು ಪವಿತ್ರ ತೀರ್ಥಗಳು ಅಂತ ಇದೆಯೋ ಆ ಎಲ್ಲ ಕಡೆಯಲ್ಲೂ, ಕ್ಷೇತ್ರೇಶು ಮತ್ತು ಪ್ರಸಿದ್ಧವಾದ ಕುರುಕ್ಷೇತ್ರ ಮುಂತಾದ ಪುಣ್ಯ ಸ್ಥಾನಗಳಲ್ಲಿ ಇರತಕ್ಕ ಗೋವಿಂದಂ ಆವಂದ್ಯ, ಪರಮಾತ್ಮನನ್ನ ನಮಸ್ಕಾರ ಮಾಡುತ್ತಾ. ನೋಡಿ, ಮುಖ್ಯವಾದ ವಿಚಾರ. ತೀರ್ಥಯಾತ್ರೆಗೆ ಹೋಗುವಾಗ ತೀರ್ಥೇಶು ಇರತಕ್ಕ ನಾನಾ ಕ್ಷೇತ್ರಗಳಲ್ಲಿರತಕ್ಕ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾ ಹೋಗಬೇಕಂತ. ಸೀದಾ ಹತ್ತೋದು, ಒಂದು ಕಡೆ ಇಳಿಯೋದು ಬರೋದು ಹಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ದಾರಿಯಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆಯೋ ಅಲ್ಲಿ ಎಲ್ಲ ಕಡೆ ಇರತಕ್ಕ ಪರಮಾತ್ಮನನ್ನ ಆವಂದ್ಯ ನಮಸ್ಕಾರ ಮಾಡಿ, ಆಚಾರ್ಯರು ಹಂಗೆ ಮಾಡಿದರು. ಸ್ತೋತ್ರವನ್ನು ಮಾಡಿ ಸಹಾನುಗಃ, ಶಿಷ್ಯರಿಂದ ಸಮೇತರಾಗಿ ಪುನಃ ತುರಂಗ ತರಂಗಮಾಲಾಂ, ತುಂಗಃ ಉನ್ನತಃ ತೇ ತರಂಗಃ,
ಎತ್ತರವಾದ ಅಲೆಗಳು ಇರತಕ್ಕದ್ದು ಅಂತ ಗಂಗಾ ನದಿಗೆ ಬಂದರು. ಹಾಗೆ ಮತ್ತೆ ಕೆಳಗಿಳಿದು ಬರಬೇಕಂದ್ರೆ ಗಂಗಾ ನದಿ ಮತ್ತೆ ವಾಪಸ್ ಬಂತು, ಅವರಿಗೆ ದಾಟಿಕೊಂಡು ಬರಬೇಕು. ಮೊದಲೇ ಹೋಗುವಾಗಲೇ ನೋಡಿದ್ದೀವಿ ನಾವು, ತುರುಷ್ಕ ರಾಜ ಹಡಗಿನ ಸೇವೆಯನ್ನೆಲ್ಲ ರದ್ದುಪಡಿಸಿದ್ರು. ಮತ್ತೆ ಈಗ ಅದೇ ಗಂಗೆಗೆ ಮತ್ತೆ ವಾಪಸ್ ಬಂದರು. ಇಲ್ಲದ್ರೆ ದಕ್ಷಿಣಕ್ಕೆ ಉಡುಪಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅಲ್ಲಿ ಗಂಗಾ ತೀರಕ್ಕೆ ಬಂದರು. ಕ್ಷೇತ್ರವಿದಾಂ ವರಿಷ್ಠ, ಆ ಕ್ಷೇತ್ರದ ಮಹಿಮೆಯನ್ನ ಚೆನ್ನಾಗಿ ಬಲ್ಲವರು, ಗಂಗೆಯ ಮಹಿಮೆ, ಕ್ಷೇತ್ರದ ಮಹಿಮೆ ಅದನ್ನು ಬಲ್ಲವರಲ್ಲಿ ಶ್ರೇಷ್ಠರಾದ ಸರ್ವಜೀವೋತ್ತಮರಾದ ಶ್ರೀಮದ್ ಆನಂದರು ವೇದವ್ಯಾಸಾಜ್ಞಾಂ ಗೃಹೀತ್ವಾ ಪುನಃ ಪುನರಾವರ್ತಿ ಕಾಲೇ ತತ್ರ ತೀರ್ಥೇಶು ಕ್ಷೇತ್ರೇಶು ವಿದ್ಯಮಾನಂ ನಾರಾಯಣಂ ಸೇವ್ಯಮಾನಃ ತನ್ ಪುನಃ ಭಾಗೀರಥಿ ನದಿ ಪ್ರಾಪ. ಮತ್ತೆ ಗಂಗಾ ನದಿಗೆ ಅವರು ಬಂದು ಸೇರಿದರು. ಹಾಗೆಂತ ಅಂದರೆ ವೇದವ್ಯಾಸರ ಆಜ್ಞೆಯನ್ನು ಪಡೆದು ತಾತ್ಪರ್ಯ, ಮಹಾಭಾರತಕ್ಕೆ ಒಂದು ತಾತ್ಪರ್ಯವನ್ನ ರಚನೆ ಮಾಡಿ ಅಂತ ವೇದವ್ಯಾಸರ ಆಜ್ಞೆಯನ್ನ ಸ್ವೀಕರಿಸಿ ವಾಪಸ್ ಬರ್ತಾ ಇರುವಾಗ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ಇರತಕ್ಕ ಪರಮಾತ್ಮನ ಪ್ರತಿಮೆಗಳನ್ನೆಲ್ಲ ನಮಸ್ಕಾರ ಮಾಡಿ ಮತ್ತೆ ಭಾಗೀರಥಿ ನದಿ, ಗಂಗಾ ನದಿಗೆ ಅವರು ಬಂದರು. ಹಾಗೆ 27ನೇ ಶ್ಲೋಕ. ಪ್ಲವೈರಪೇತಾಂ ಅವಲೋಕ್ಯ ಸಿಂಧುಂ ಸರೋಜಬಂಧುಂ ಚ ತದಾಪ್ತ ಸಿಂಧುಂ ತಟೇ ನಿಷನ್ನಾನ್ ಅಧಿಕಂ ವಿಷನ್ನಾನ್ ನಿರೀಕ್ಷ್ಯ ಶಿಷ್ಯಾನ್ ಅತರತ್ಸ ಏತಾಂ. ಸಹ ಏತಾಂ ಅತರತ್, ಶ್ರೀಮನ್ ಮಧ್ವಾಚಾರ್ಯರು ಗಂಗೆಯನ್ನು ದಾಟಿಬಿಟ್ರಂತೆ ಮೊದಲೇ. ಕಿಂ ಕೃತ್ವಾ, ಹೇಗೆ ದಾಟಿದರು? ತದಾ ಸ್ವ ಆಗಮನ ಕಾಲೇ ಸಿಂಧುಂ ಭಾಗೀರಥಿ ನದೀಂ ನೌಭಿಃ ರಹಿತಾಂ ದೃಷ್ಟ. ಆಚಾರ್ಯರು ಹೋಗುವಾಗಲೂ ನೋಡಿದ್ರು ಹಡಗು ಯಾವುದೂ ಇಲ್ಲ, ಬರುವಾಗಲೂ ನೋಡಿದ್ರು ಹಡಗು ಯಾವುದೂ ಇಲ್ಲ. ಮತ್ತೆ ಹೇಗೆ ದಾಟಿದ್ರು? ಹಾಗೆಂದ್ರೆ ಸರೋಜ ಬಂಧುಂ ಆಪ್ತ ಸಿಂಧುಂ ಅವಲೋಕ್ಯ, ಸರೋಜಾನ ಪದ್ಮಾನ ಬಂಧು ಸುಹೃತ್ ಸೂರ್ಯ, ಆ ಸೂರ್ಯನನ್ನು, ಆಪ್ತ ಸಿಂಧುಂ ಸಮುದ್ರ ಏನ ತದೋಕ್ತಃ ಅಸ್ತಂಗತಂ, ಸೂರ್ಯ ಅಸ್ತಮನವಾಗ್ತಾ ಇರತಕ್ಕ ಸಮಯ ಅಂತ ಅರ್ಥ. ಅದನ್ನು ಕೂಡ ನೋಡಿದ್ರು. ಇನ್ನೇನು ಕತ್ತಲೆ ಆದರೆ ಮತ್ತೆ ದಾಟೋದು ಕಷ್ಟ, ಈಗಲೇ ಕತ್ತಲೆ ಆಗ್ತಾ ಬಂತು, ಸೂರ್ಯ ಮುಳುಗ್ತಾ ಇದ್ದಾನೆ, ಈ ನದಿ ದಾಟಬೇಕಲ್ಲ. ಅದನ್ನು ನೋಡಿ ಅಧಿಕಂ ವಿಷನ್ನಾನ್ ತಟೇ ನಿಷನ್ನಾನ್, ಆಚಾರ್ಯರ ಶಿಷ್ಯರು ಅವರಿಗೆ ಇನ್ನಷ್ಟು ಬೇಸರ ಆಯ್ತು. ಯಾಕೆ? ಸೂರ್ಯ ಮುಳುಗ್ತಾ ಇದ್ದಾನೆ, ಹಡಗು ಇಲ್ಲ, ನದಿ ದಾಟಬೇಕು, ಹೇಗೆ ದಾಟೋದು ಅಂತ ನದಿ ತೀರದಲ್ಲೇ ಶಿಷ್ಯರು ದುಃಖ ಪಡ್ತಾ ಇರೋದನ್ನ ಶ್ರೀಮದ್ ಆಚಾರ್ಯರು ಕಂಡ್ರು. ಸೂರ್ಯ ಮುಳುಗೋದನ್ನು ಕಂಡ್ರು, ಹಡಗು ಇಲ್ಲ ಅಂತ ಕಂಡ್ರು, ಶಿಷ್ಯರ ಮನಸ್ಸಿನಲ್ಲಿ ದುಃಖ ಆಗಿದೆ ಅಂತನೂ ಕಂಡ್ರು. ಅಂತ ಶಿಷ್ಯರನ್ನು ನೋಡಿ ಹಾಗೆಂತ ನಿಶಾನ್ನ ಗಂಗಾಧರಿ ನಿಶಾನ್ನ ಶಿಷ್ಯ ನಿರೀಕ್ಷ್ಯ, ಆ ಶಿಷ್ಯರು ನೋಡಿ ಗಂಗೆಯನ್ನು ದಾಟಿದರು. ಗಂಗಾಂ ಅತರತ್, ಇವರು ಈ ತರ ವಿಚಾರ ಮಾಡ್ತಾ ಇರುವಾಗಲೇ ಆಚಾರ್ಯರು ಅಲ್ಲಿ ಗಂಗೆಯನ್ನು ದಾಟಿ ಆಯ್ತು. ಆ ರೀತಿಯಾಗಿ ಆಯ್ತು ಅಂತ ಹೇಳ್ತಾರೆ. ಅದನ್ನು ಬರೀತಾರೆ. ಸದಾ ಪ್ಲವರಹಿತಾಂ ಗಂಗಾಂ ದೃಷ್ಟ, ಹಡಗಿಲ್ಲದ ಗಂಗೆಯನ್ನು ನೋಡಿ ಸಾಯಂಕಾಲೇ ಜಾತೆ ಸತಿ, ಸೂರ್ಯ ಮುಳುಗುತ್ತಾ ಇರುವ ಸಮಯ ಬಂದಾಗ ಇತಃ ಪರಂ ಕಿಂ ಕುರ್ಮಃ ಇತಿ ವಿಷಾದಂ ಪ್ರಾಪ್ಯ, ಇನ್ನು ಮುಂದೆ ಏನ್ ಮಾಡೋದು ಅಂತ ದುಃಖ ಪಡ್ತಾ ಇದ್ದ ಆ ಶಿಷ್ಯರನ್ನು, ಉಪವಿಷ್ಟಾನ್ ಶಿಷ್ಯಾನ್ ದೃಷ್ಟ, ಅಲ್ಲಿ ಕುಳಿತಿದ್ದ ಶಿಷ್ಯರನ್ನು ನೋಡಿ ಸ್ವಯಂ ಏಕ ಏವ ಜಲಸ್ತಂಭನಂ ಕೃತ್ವ, ಆಚಾರ್ಯರು ತಾವೊಬ್ಬರೇ ಜಲಸ್ತಂಭ ವಿದ್ಯೆಯಿಂದ ಅನಾರ್ದ್ರ ವಾಸಾಹ, ಬಟ್ಟೆ ಯಾವುದು ತೊಯ್ದೇ ಇಲ್ಲ, ನೆನೆದೇ ಇಲ್ಲ, ಬಟ್ಟೆ ಒದ್ದೆಯಾಗದೆ ಅನಾರ್ದ್ರ ವಾಸಾಸನ್ ಗಂಗಾ ಲಂಘಿತವಾನ್, ಗಂಗೆಯನ್ನು ದಾಟಿದರು. ಹಾಗೆ ಇಲ್ಲಿ ಜಲಸ್ತಂಭನ ಅಂತ ಪದ ಬಂದೇ ಇಲ್ಲಲ್ಲ, ನೀವು ಏನ್ ಗೊತ್ತಾಯ್ತು ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ 32 ಸರ್ಗ ಇದೆ ನೋಡಿ, 16 ಸರ್ಗ ಇದೆ ಈ ಸಮುದ್ರ ವಿದ್ಯೆಯ, ಅದರ ಸಾರವನ್ನ 32 ಶ್ಲೋಕದಲ್ಲಿ ಹೇಳಿದ್ದಾರೆ. ಒಂದು ಅಧ್ಯಾಯಕ್ಕೆ 2 ಶ್ಲೋಕ ಅಂತ ಇಟ್ಟುಕೊಂಡು 16 ಸರ್ಗ 32 ಶ್ಲೋಕದಲ್ಲಿ ಅನುಮಧ್ವ ವಿಜಯ ಅಂತ
ಆ ಅಣುಮಧ್ವ ವಿಜಯದಲ್ಲಿ ಇದೇ ಸೇಮ್ ಆಥರ್ ನಾರಾಯಣ ಪಂಡಿತರೇ ರಚನೆ ಮಾಡಿದ್ದು. ವಾರಿ ಸಂಸ್ತಂಭ ಯೋಗ ಅಂತ ಹೇಳ್ತಾರೆ. ಅಲ್ಲಿ ಆ ಪದವನ್ನು ಬಳಸ್ತಾರೆ. ಜಲಸ್ತಂಭ ವಿದ್ಯೆಯಿಂದ ಆಚಾರ್ಯರು ದಾಟಿದರು ಹಾಗೆ ಅಂತ. ಅಣುಮಧ್ವ ವಿಜಯ ಉಕ್ತಂ ಜ್ಞೇಯಂ ಹಾಗೆ ಅಂತ. ಈ ರೀತಿಯಾಗಿ ಆಚಾರ್ಯರು ಗಂಗೆಯನ್ನು ದಾಟಿದರು. ಶಿಷ್ಯರು ಗಂಗಾ ತೀರದಲ್ಲೇ ಆ ಕಡೆನೆ ಆಚೆಗಳ ದಡದಲ್ಲಿ ಅವರು ಹಾಗೆ ಇದ್ದಾರೆ ಹಾಗೆ ಅಂತ. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ ನಮಃ.